ಚಿಂಚು ಹೋಗೋದು ಗೈಸ್ ಮನೆಗೆ ಬೆಳಗ್ಗೆ ಬೆಳಗ್ಗೆ ಹೋಗ್ತಾ ಇದ್ದಾನೆ. ಪೂರ ಬಾತನಾ? ನನಗೆ ತುಂಬ ಇಷ್ಟ ಇದು ಕೈಗೆ ಹಾಕೋದೆಲ್ಲ, ನನಗೆ ತುಂಬ ಇಷ್ಟ. ಇದನ್ನು ಡೆಫಿನೆಟ್ಲಿ ಹಾಕ್ತೇನೆ ಎಲ್ಲಿಯಾದರೂ ಹೋಗುವಾಗ. ಮತ್ತು ಇದು ನಮ್ಮ ನಾರ್ಮಲ್ ಡ್ರೆಸ್ಸಿಗೆ ಆಗಲಿಕ್ಕಿಲ್ಲ, ಸಾರಿಗೆ ಚೆಂದ ಕಾಣ್ಬೋದು, ನೋಡ್ಬೋದು, ಸಾರಿಗೆ ವೇರ್ ಮಾಡ್ಬೋದು. ಇದನ್ನು ಚೆಂದ ಇದೆ. ಕೂಡು ಗೈಸ್, ಕೂಡು ಸರಿ ಕಟ್ ಕಮೆಂಟೇ ದೊಡ್ಡ ದೊಡ್ಡದು ಮಾಡಿದೆ. ಪ್ರಾಪರಾಗಿ ವಿಡಿಯೋನೇ ಯಾರೂ ನೋಡಲಿಲ್ಲ, ಹಾಗಾಗಿ ನಾನು ಇದರಲ್ಲಿಗೆ ಆನ್ಸರ್ ಕೊಡ್ತಾ ಇದ್ದೇನೆ. ಎಂತ ಗೊತ್ತುಂಟಾ, ನಾವು ಹುಡುಕುದಾಯ್ತಾ, ನನಗೆ ಆಡಂಬರ ಅದು ಇದು ಎಂತ ಬೇಡ. ನನಗೆ ಹೆಣ್ಣು ಮಕ್ಕಳಿಗೆ ಎಲ್ಲ, ನನಗೆ ಎಲ್ಲರಿಗೆ ಹೇಳಿಬೇಡಿ ಆಯಿತಾ, ಎಲ್ಲ ಹೆಣ್ಣು ಮಕ್ಕಳಿಗೆ ದುರಾಸೆ ಇರುವುದಿಲ್ಲ, ಅದೆಲ್ಲ ಅವರವರನ್ನು ಬೆಳೆಸಿದಾಗೆ ಇರುವುದು ಎಲ್ಲ. ಸುಮ್ಮನೆ ಚಿಂಚು ಹೋಗೋದು ಗೈಸ್ ಮನೆಗೆ ಬೆಳಗ್ಗೆ ಬೆಳಗ್ಗೆ ಹೋಗ್ತಾ ಇದ್ದಾನೆ. ಪೂರ ಬಾತನಾ? ಪೋಯರ ಲೇಟ್ ಇತ್ತು ನವಲ್ಲ ಗೈಸ್. ಇವತ್ತುಂಟಲ್ಲ ನಿನ್ನೆ ತೆಗೆದಂತಹ ದೋಸೆ ಇದು ಉಂಟಲ್ಲ ಹಲಸಿನ ಹಣ್ಣು, ಅದರದ್ದು ಹಣ್ಣಾಗಿತ್ತು. ಅದಕ್ಕೋಸ್ಕರ ನಾವು ಅದನ್ನು ಉಪ್ಪಡಿ ಬಚ್ಚಲಿ ಹಾಕಲಿಲ್ಲ, ದೋಸೆ ಇಟ್ಟು ಮಾಡಿ ದೋಸೆ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಇವತ್ತು ಸೀದಾ ಅಂದರೆ ನಾನು ಹೇಳುವಾಗಲೇ ಚಿಂಚು ಹೊರಡಿದ್ದಾನೆ. ಇವತ್ತು ಬೇಗ 6ಗೆ ಹೊರಡಿದ್ದಾನೆ, ಅವನಿಗೆ ಅವನ ಮನೆಗೆ ಹೋಗ್ಲಿಕ್ಕಿತ್ತು. ಹಾಗೆ ನೀವು ನೋಡಿದ್ರಲ್ಲ ಬ್ಲಾಗಲ್ಲಿ, ಮನೆಗೆ ಹೋಗುವ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಯಾಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿದರೆ, ಸ್ಕೂಲ್ ಓದು ಹೋಯ್ತು ಮಾತ್ರ ಅವನದು ಅವನ ಮನೆಯಲ್ಲಿ ದೈವಕ್ಕೆ ಮಾಡ್ತಾ ಇದ್ದಾರೆ ವರ್ಷದ್ದು. ಹಾಗೆ ಪ್ರತಿ ಸರ್ತಿ ಬ್ಲಾಗಲ್ಲಿ ನೋಡಿರ್ಬೋದು. ಅದು ನಾಳೆಗೆ, ಅದಕ್ಕೋಸ್ಕರ ಚಿಂಚು ಹೋಗಿದ್ದಾನೆ. ಅವನ ಮನೆಯ ಮಗ ಅಲ್ವಾ, ಹಾಗಾಗಿ ಅವನು ಇಂದಿನ ದಿವಸ ಹೋಗಿದ್ದಾನೆ. ಇಲ್ಲಾಂದರೆ ನಾಳೆನೇ ಹೋಗ್ಬೋದಿತ್ತು, ಇವತ್ತು ಹೋಗಿದ್ದಾನೆ. ಅವನ ಅಜ್ಜಿ ಕೂಡ ಇಲ್ಲೇ ಇದ್ರು ಸ್ವಲ್ಪ ದಿನ, ನನ್ನ ಮಾವನ ಮನೆಯಲ್ಲಿ ಇದ್ರು, ಗೊತ್ತಿರ್ಬೋದು, ತುಂಬ ಸಲ ವಿಡಿಯೋದಲ್ಲಿ ಕೂಡ ಬಂದಿದ್ದಾರೆ. ಹಾಗೆ ಅವರು ಒಟ್ಟಿಗೆ ಹೋಗ್ತಾ ಇದ್ದಾರೆ, ಅವನು ಕೂಡ ಹೋಗಿದ್ದಾನೆ. ಹಾಗೆ ತುಂಬ ಸಲ ಹೋದ, ಮೊನ್ನೆ ಕೂಡ ಹೋಗಿದ್ದಾನೆ. ಮೊನ್ನೆ ಅಷ್ಟು ಕೂತ್ಕೊಳ್ಳಿಕ್ಕಾಗಲಿಲ್ಲ, ಇವತ್ತು 1-2 ದಿನ ಕೂತ್ಕೊಳ್ಳಿಕ್ಕಾಗ್ತದೆ, ಹಾಗಾಗಿ ಚಿಂಚು ಹೋದ. ಇವತ್ತು ಮಳೆ ಇಲ್ಲ ಗೈಸ್. ಮತ್ತು ಮಿಂಚುಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಾದ್ಮೇಲೆ ಬಿಟ್ಟೆ ನೋಡಿ, ಗೂಡು ತೆಗ್ದು ಇಲ್ಲಿಂದ ಅವಳನ್ನು ಹೊರಗಡೆ ಬಿಟ್ಟಿದ್ದೇನೆ, ಹೊರಗಡೆ ಹೋಗಲಿ ಅಂತ. ಎಲ್ಲ ಬೆಕ್ಕುಗಳು ಹೋಗಿದ್ದಾರೆ, ಇವನನ್ನು ಬಿಟ್ಟು. ಎಲ್ಲಿ ಹೋಗಿದ್ದಾಳೆ ಅಂತ ಮಾತ್ರ ಗೊತ್ತಿಲ್ಲ. ಇಲ್ಲಿ ಎಲ್ಲ ಹುಡುಕಿ ಬಂದೆ, ಯಾಕಂದರೆ ಆಪ್ರೇಷನ್ ಆಗೋದಲ್ಲ, ಹಾಗಾಗಿ ಎಲ್ಲಿ ಕೂಡ ಇಲ್ಲ. ಡಾಕ್ಟ್ರ್ ಹೇಳಿದ್ದಾರೆ ಬಿಡ್ಬೋದು ಅಂತೇಳಿ, ಆ ಕಾರಣಕ್ಕೋಸ್ಕರ ಬಿಟ್ಟದ್ದು ನಾನು. ಎಷ್ಟು ದಿನ ಅಂತ ಪಾಪ ಬಂದಲ್ಲಿ ಇಡುದು, ಅವಳು ಕೂಡ ಸ್ವಲ್ಪ ತಿರುಗಿ, ಮತ್ತೆ ಗಾಯ ಎಲ್ಲ ಒಂಥರ ನಡಿಬೇಕಲ್ವಾ, ಅದಕ್ಕೆ. ನಾವೊಂದು ಸಬ್ಸ್ಕ್ರೈಬರ್ ಒಂದು ಪಾರ್ಸೆಲ್ ಒಂದು ಉಂಟು ಗೈಸ್. ಯಾವಾಗದು ಪಾರ್ಸೆಲ್ ಅಲ್ಲ, ಇದು ಅವರು ಕಳಿಸಿದ್ದಲ್ಲ, ಇದು ಇನ್ನೊಬ್ಬರು ಕಳಿಸಿದ್ದು. ಅವರ ಹೆಸರೆಲ್ಲ ಹೇಳ್ತೇನೆ. ಇದು ರೋಸ್ ಚಂದ ಇದೆಯಲ್ಲ, ನನಗೆ ತಮ್ಮನಿಗೆ, ನನಗೆ 2 ಸಾಕು. ನಾನು ಸ್ವಲ್ಪ ದಪ್ಪಾಗಿದ್ದೇನೆ ಗೈಸ್, ಸ್ವಲ್ಪ ಅಲ್ಲ ತುಂಬ ಆಗಿದ್ದೇನೆ. ಮೊನ್ನೆ ಅಲ್ಲಿ ಮಿಂಚುವಿನ ಸರ್ಜರಿ ಮಾಡ್ಲಿಕ್ಕೆ ಹೋಗಿದ್ದಲ್ಲಿ ಅಲ್ಲಿ ನನ್ನ ವೆಯ್ಟ್ ನೋಡ್ತೇನೆ, 50 ಇದ್ದೇನೆ ಆಯಿತಾ. ನಾನು ವೆಜ್ ತಿನ್ನಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ದಪ್ಪನೇ ಆಗೋದು. ಅದೆಂತ ಗೊತ್ತಾ, ಕೆಲವರಿಗೆ ನಾನ್ ವೆಜ್ ಹಿಡಿತಾರೆ, ಕೆಲವರಿಗೆ ವೆಜ್ ಹಿಡಿತಾರೆ. ಅಂದರೆ ನಾನ್ ವೆಜ್ ಇರುವಾಗ ನಾನು ಸ್ವಲ್ಪ ಊಟ ಮಾಡ್ತಾ ಇದ್ದೇನೆ, ಅದು ಚೋಲಿ ಎಲ್ಲ ತೆಗೆದು ಹಾಕಿ ಒಟ್ಟರಾಶಿ ಮಾಡ್ತಾ ಇದ್ದೆ ಸಣ್ಣದ್ರಿಂದಲ್ಲ. ವೆಜ್ ಆದರೆ ಎಂತ ಗೊತ್ತಾ, ಕಣ್ಣು ಮುಚ್ಚಿ ಎಲ್ಲ ತಿನ್ಬೋದು. ಹಾಗೆ ಸ್ವಲ್ಪ ದಪ್ಪ ಆದದ್ದು ನಾನು, ಸ್ವಲ್ಪ ದಪ್ಪ ಆದದ್ದು. 45 ಇದ್ದೆ ಮೊದಲು, 42 ಇದ್ದೆ, ಆಮೇಲೆ ಸ್ವಲ್ಪ 45 ಆದೆ, ಮತ್ತೆ ಈಗ 50 ಆಗಿದ್ದೇನೆ. ಇನ್ನು ಸ್ವಲ್ಪ ಡಯಟ್ ಎಲ್ಲ ಮಾಡಬೇಕು, ಅದಕ್ಕೆ 3 ದೋಸೆಯ ಬದಲು 2 ದೋಸೆ ತಿಂತಾ ಇದ್ದೇನೆ. ಎಲ್ಲ ವಿಷಯದಲ್ಲೂ ಸ್ವಲ್ಪ ಕಮ್ಮಿ ಮಾಡಬೇಕು. ಬೇಕಾರಿದೆ ಅಂತ ಹೇಳಿದರೆ ಉಂಟ ಗೈಸ್, ಪಪ್ಸ್ ತಿಂತೇನೆ, ಅದೇ ಒಂದು ತಿನ್ನುವುದಂತ ಹೇಳಿ ನಾನು ಒಮ್ಮೊಮ್ಮೆ ಚಿಂಚುಗೆ ತರ್ತೇನಲ್ಲ, ಆಗ ಬೇಕಾರಿದ್ದು ಪಪ್ಸ್ ತಿಂತೇನೆ, ಜಾಸ್ತಿ ತಿನ್ನಬಾರ್ದೇನು. ಮತ್ತು ನಾಳೆ ನನಗೆ ಕೂಡ ಹೋಗ್ಲಿಕ್ಕೆ ಉಂಟು ನಾಳೆ. ಅದಕ್ಕೆ ಒಂದು ಡ್ರೆಸ್ ಇದನ್ನು ಫಿಟ್ಟಿಂಗ್ ಮಾಡುವಂತ ನೋಡೋದು ಮಾರೆ, ನಾನು ಎಂತ ಮಾಡೋದು ಅಂತ. ಸಬ್ಸ್ಕ್ರೈಬರ್ ಕಳಿಸಿದ್ದು ಗೊತ್ತಿರ್ಬೋದು, ಇದು ಕೂಡ ಅವರೇ ಕಳಿಸಿರೋದು ಎಲ್ಲ. ಇಂಥವನ್ನು ಫಿಟ್ಟಿಂಗ್ ಮಾಡಿಸ್ಬೇಕು, ಅದಕ್ಕೆ ಇಲ್ಲಿ ಇಟ್ಟದ್ದು ನಾನು. ಮತ್ತು ಒಂದು ಬಾಕ್ಸ್ ಬಂದಿದೆ, ಅದನ್ನು ಇವಾಗ ಅನ್ಬಾಕ್ಸಿಂಗ್ ಮಾಡುವ, ಚಹಾ ತಿಂಡಿ ಆದಮೇಲೆ. ಇತ್ತೀಚೆಗೆನಾ ಇದು ಬಾಕ್ಸ್ ನಮ್ಮ ಒಂದು ಸಬ್ಸ್ಕ್ರೈಬರ್ ಕಳಿಸಿದ್ದು, ಅವರ ಹೆಸರು ಹೇಳ್ತೇನೆ. ಇವಾಗ ನಾವು ಅನ್ಬಾಕ್ಸಿಂಗ್ ಮಾಡುವ, ಹಾಗೆ ರಿಂಗ್ ಲೈಟ್ ಎಲ್ಲ ಹಾಕಿದೆ, ಈಗ ಇಲ್ಲಿ ಕೂತ್ಕೊಂಡು ವೀಡಿಯೋ ಮಾಡುವ. ಅಮ್ಮ ತಲೆ ಕಟ್ತಾ ಇದ್ದಾರೆ ವೀಡಿಯೋದಲ್ಲಿ ಬರಲಿಕ್ಕೆ. ಚಿಂಚು 9 ಗಂಟೆಗೆ ಹೋದವ, ಈಗ ಹೋದದಂತೆ ಅಂತ ಇಲ್ಲಿಂದ ರಿಕ್ಷಾ ಬಂದು, ಇಷ್ಟು ಲೇಟಾಗಿ. ಇವರು ಒಂದು 5 ಗಂಟೆಗೆ ಶುರು ಮಾಡಿದ್ದಾರೆ ಬೇರೆ ಅವರನ್ನು ಎಬ್ಬಿಸ್ಲಿಕ್ಕೆ.
ಹೌದು 5 ಗಂಟೆಗೆಲ್ಲ 8 ಗಂಟೆಗೆ ಅಂದ್ರೆ ಲಕ್ಕದ ಶುರು ಮಾಡ್ತದ 5 ಗಂಟೆಗೆ. ಕೆಲಸ ಇಲ್ಲ ಎದ್ದು ಒಬ್ಬೊಬ್ಬೊಬ್ಬ ಮುಖ ತೊಳಿಬೇಕು, ಮತ್ತೆ ಎಂತ ಚಹಾ ಕುಡಿಬೇಕು, ಮತ್ತೆ ಎಲ್ಲೆಲ್ಲ ಕೆಲಸ ಉಂಟು. ಏರು ಮನ್ಪುಣಿಯರಿ ಈ ಕೆಲಸ. ಇಲ್ಲವೇ? ಮತ್ತೆ ಈಗ ನಾ ಮಾಡುದಾಯ್ತು, ಅವರಿಗೆ ರಿಟೈರ್ಮೆಂಟ್ ಕೊಟ್ಟಿದ್ದೇವೆ. ಆದ್ರೂ ಕೂಡ ಕೇಳುದಿಲ್ಲ. ಕೆಲವೊಮ್ಮೆ ನೀವು ನೋಡಿರ್ಬೋದು, ರಿಟೈರ್ಮೆಂಟ್ ಕೊಟ್ಟರು ಬಂದು ಕಾಲಾಗ್ತಾ ಇರ್ತಾರೆ. ಹಾಗೆ ಅವರು ಈಗ ನಾವು ಅನ್ಬಾಕ್ಸಿಂಗ್ ಮಾಡೋ ಟ್ರೈಪೋಡ್ ನೋಡ್ತಾ ಇದ್ದೇನೆ. ಇವಾಗ ನಾವು ಅನ್ಬಾಕ್ಸಿಂಗ್ ಮಾಡುವ ಗೈಸ್. ಎಷ್ಟು ದೊಡ್ಡ ಬಾಕ್ಸು, ದೊಡ್ಡ ಬಾಕ್ಸು. ಪುಚ್ಚದ ಫುಡ್ಡಿ ದೊಡ್ಡ ಬಾಕ್ಸ್ ಗೈಸ್. ಇವರ ಹೆಸರು ಏನಂತ ಹೇಳಿದರೆ, ನಮ್ಮ ಸಬ್ಸ್ಕ್ರೈಬರ್ ಇತ್ತು ಮಿಸಸ್ ಪ್ರೀತಿ ಅಂತೇಳಿ ಇವರ ಹೆಸರು. ಎಲ್ಲಿಯವರಂತ ಇದರಲ್ಲಿ ಇಲ್ಲ, ಪ್ರೀತಿ ಅಂತ. ಥ್ಯಾಂಕ್ ಯು ಸೋ ಮಚ್. ರೆಗ್ಯುಲರ್ ಆಗಿ ನಮ್ಮ ಬ್ಲಾಗ್ ನೋಡ್ತಾರೆ, ಕಮೆಂಟ್ ಕೂಡ ಮಾಡ್ತಾರೆ. ಹಾಗೆ ಒಂದು ಲೆಟರ್ ಕೂಡ ಕಳಿಸಿದ್ದಾರೆ. ಡಿಯರ್ ಸಂಧ್ಯಾ ಡಾಲಿ, ಹ್ಯಾಂಡ್ ಮೇಡ್ ಜ್ಯುವೆಲರಿ ಮೇಡ್ ಬೈ ಮೀ. ದಿಸ್ ಜ್ಯುವೆಲರಿ ಈಸ್ ಮೇಡ್ ಆಫ್ ಸೀಡ್ ಬೀಡ್ಸ್. ಪ್ಲೀಸ್ ವೇರ್ it. I would like to see you with this jewelry. ಅವರೇ ಒಂದು ಕೈಯಲ್ಲಿ ಮಾಡಿದಂಥ ಜ್ಯುವೆಲರಿ ಗೈಸ್ ಇದು ಕಳಿಸಿದ್ದಾರೆ ನನಗೆ. ಹಾಗೆ ಓಪನ್ ಮಾಡುವ ಆಯ್ತಾ. ನಾನು ನಿನ್ನೆ ಅದರ ಬಾಕ್ಸ್ ಓಪನ್ ಮಾಡಿದ್ದೆ, ಯಾಕಂದರೆ ನಿಮಗೆ ಮತ್ತೆ ತೋರಿಸಲಿಕ್ಕೆ ಸುಲಭ ಆಗ್ತದೆ ಅಂತೇಳಿ. ನೋಡ್ಬೋದು ಅವರೇ ಹ್ಯಾಂಡ್ ಮೇಡ್ ಮಾಡಿದ್ದು. ಅಷ್ಟು ಒಂದು ಇದರಲ್ಲಿ ಪ್ಯಾಕಿಂಗ್ ಮಾಡಿದ್ದಾರೆ. ಇದು ಇಯರಿಂಗ್ಸ್. ಚಂದ ಉಂಟು. ಹತ್ತಿರದಲ್ಲಿ ತೋರಿಸ್ತೇನೆ ನಿಮಗೆ. ಮತ್ತೊಂದು ಕೈಗೆ ಹಾಕೋದು ಇದು ನನಗೆ ತುಂಬ ಲೈಕ್ ಆಯಿತು. ಮತ್ತೊಂದು ಮಾಲೆ, ಇದು ಹತ್ತಿರದಲ್ಲಿ ನಿಮಗೆ ತೋರಿಸ್ತೇನೆ ಆಯಿತಾ. ಅಷ್ಟೊಂದು ಇಷ್ಟು ದೊಡ್ಡ ಒಂದು ಕವರ್ ಕಳಿಸಿದ್ದಾರೆ. ಇದು ಕೂಡ ಅವರೇ ಕಳಿಸಿರುವಂಥದ್ದು. ಇದನ್ನು ಓಪನ್ ಮಾಡುವ. ಸಾರಿ ಗೈಸ್, ತುಂಬ ಸಾರಿ ಕಳಿಸಿದ್ದಾರೆ ಮಾರವರೇ. ಓ ದೇವರೇ, ನನಗೆ ಕೂಡ ಉಡ್ಬೋದು, ನನ್ನ ಅಮ್ಮನಿಗೆ ಕೂಡ ಉಡ್ಬೋದು. ನೋಡಿ ಗೈಸ್, ಚಂದದ ಸಾರಿ ಕಳಿಸಿದ್ದಾರೆ. ಗ್ರೀನ್ ಡಿಸೈನ್ ಬಂದು ಚಂದ ಉಂಟು. ಕಾಟನ್ ಅಲ್ಲ, ಒಂಥರ ಪೇಪರ್ ಲೆಕ್ಕ. ಮತ್ತೆ ಇದು ತುಂಬ ಸಾರಿ ಕಳಿಸಿದ್ದಾರೆ ಆಯಿತಾ. ಅಮ್ಮನಿಗೆ ಕೂಡ ಉಡ್ಬೋದು ಎಲ್ಲಿ ಬೇಕಾದರೂ. ನೆಕ್ಸ್ಟ್ ಒನ್ ಇದು, ಇದರಲ್ಲಿ ಕೂಡ ಡಿಸೈನ್ ಎಲ್ಲ ಉಂಟು, ನೋಡ್ಬೋದು. ಕಲರ್ ಅದು ಚಂದ ಉಂಟು, ವೈಟ್ ಆಗಿ. ಥರ್ಡ್ ಒನ್ ಸ್ವಲ್ಪ ಸಿಮಿಲರ್ ಅದರ ಹಾಗೆ. ಇಷ್ಟೆಲ್ಲ ಬೇಡ ಇತ್ತಾಯ್ತಾ, ಇಷ್ಟೆಲ್ಲ ಖರ್ಚು ಮಾಡಿ ನಮಗೆ. ಇದು ಚಂದ ಇದೆ. ನೋಡ್ಬೋದು, ನೋಡಿ ವರ್ಕ್ ತುಂಬ ಇದೆ ಇದರಲ್ಲಿ. ಇದಕ್ಕೆ ನಾವು ಫೋನ್ ಹಾಕ್ಬಿಟ್ಟು ಇಷ್ಟೇ ಗೈಸ್. ಹಾಗೆ ಅವರು ಕಳಿಸಿದಂತಹ ಪ್ರೀತಿ ಇವರಿಗೆ ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ಅವರ ಜ್ಯುವೆಲರಿ ತೋರಿಸ್ತೇನೆ. ಮತ್ತು ಅವರು ಬಿಸ್ನೆಸ್ ಮಾಡೋದಲ್ಲ, ಹಾಗಾಗಿ ನಾನು ಅವ್ರ ಹತ್ರ ಕೇಳಿದೆ, ಅಂದರೆ ಕಳಿಸಿ ಆದಮೇಲೆ ಬಿಸ್ನೆಸ್ ಅಲ್ಲ ಅಂತೆ, ಇಲ್ಲಾಂದರೆ ಯಾರಿಗಾದರೂ ನೀವು ಬೈ ಎಲ್ಲ ಮಾಡ್ಬೋದು. ಇದವರ ಹಾಬಿ ಅಂತೆ, ಅವರೇ ಮಾಡೋದು. ಆದರೆ ಇದರಲ್ಲಿ ತುಂಬ ವರ್ಕ್ ಉಂಟಾಯ್ತು. ನಿಮಗೆ ನಾನು ತೋರಿಸ್ತೇನೆ. ಚಂದ ಇದೆ. ಮುತ್ತಿನ ಹಾರ ಕೇಳಿರ್ಬೋದು, ಹಾಗೆ ನೋಡಿರಿ. ಇವಾಗ ನೋಡ್ಬೋದು ನೀವು, ಆವಾಗ ಕ್ಲೀನ್ ಗೊತ್ತಾಗಲಿಕ್ಕಿಲ್ಲ. ಈಗ ಚಂದ ಇದೆಲ್ಲ ಮುತ್ತಿನ ಹಾರದ. ಇದು ನನಗೆ ತುಂಬ ಇಷ್ಟ ಆಯಿತು. ಕೈಗೆ ಹಾಕೋದೆಲ್ಲ ನನಗೆ ತುಂಬ ಇಷ್ಟ. ಈಗ ಇದನ್ನು ಡೆಫಿನೆಟ್ಲಿ ಹಾಕ್ತೇನೆ ಎಲ್ಲಿಯಾದರೂ ಹೋಗುವಾಗ. ಮತ್ತು ಇದು ನಮ್ಮ ನಾರ್ಮಲ್ ಡ್ರೆಸ್ಸಿಗೆ ಆಗಲಿಕ್ಕಿಲ್ಲ, ಸಾರಿಗೆ ಚಂದ ಕಾಣ್ಬೋದು. ನೋಡ್ಬೋದು ನೀವು, ಸಾರಿಗೆ ವೇರ್ ಮಾಡ್ಬೋದು. ಇದನ್ನು ಚಂದ ಇದೆ. ಕಿವಿದು ಕೂಡ ಟ್ರೆಡಿಷ್ನಲ್ ಡ್ರೆಸ್ಸಿಗೆಲ್ಲ, ಔಟ್ಫಿಟ್ಟಿಗೆಲ್ಲ ಹಾಕ್ಕೊಳ್ಬೋದು. ಈಗ ಸಾರಿ ಹತ್ತಿರದಲ್ಲಿ ನೋಡಿ. ಇದು ಒಂದು ಡಿಸೈನ್ ಚಂದ ಇದೆಯಲ್ಲ. ಇದು 2, ಇದು 3, ಮತ್ತೊಂದು ಇದು ವೈಟ್ ಇದೆ. ಇದು ಕೊಡಲಿಲ್ಲ. ಈಗ ಇದು ಕೂಡ ಚಂದ ಇದೆ, ಒಂಥರ ಹೊಟ್ಟೆ ಕಲರ್.
ಈ ತುತ್ತಲಿ ಒಡೆಯನ ಪೋನಗ ಮತ ನನ್ನ ಬೂತೋಗು ಅಡೆ ಇಡೆ ಪುರ ಪೋಯಾರೆ ಪೂಜ ನನ್ನ ನಾಗರಂಚಮಿ ಮತ್ತೆ ಇಜ್ಜ ಈ ಹುಷಾರಾಯ್ಕ ಬರಿಯರಿಜ್ಜ ನಾಡೆ ಎತ್ತಿನ ಗೌಪೇರು ಇತ್ತು ಮೊನ್ನೆ ಇಪ್ಪಿರೇ ಬೇರೆ ಬಿಡೋಡೆತ್ತ ಅಂಜನೆ ಇಪ್ಪೋಡಮ್ಮ ಪಕ್ಕಡಿದ್ದು ಅದು ಲೆಟರ್ ತೆಗ್ದಿರ್ತೇನೆ ವೈಫ್ ಇದು ಉಂಟಲ್ಲ ನನಗೆ ಅವರು ಈಗ ಕೂಡ ವಿಡಿಯೋ ನೋಡ್ತಾನೆಲ್ಲ ಗೊತ್ತಿಲ್ಲ ನಮ್ಮ ಒಂದು ನನಗೆ ಕಳಿಸಿದ್ದಾರೆ ಒಂದು ಲೆಟರ್ ಅದನ್ನು ನಾನು ಈಗ ಕೂಡ ನಮ್ಮ ಶೋಕೇಸಲ್ಲಿ ಇಟ್ಟಿದ್ದೇನೆ ನಿಮಗೆ ಕಾಣ್ಬೋದು ಇದು ನಮಗೆ ಸಬ್ಸ್ಕ್ರೈಬರ್ ಕಳಿಸಿದ ಒಂದು ಲೆಟರ್ ಅಂತ ಅದನ್ನು ಈಗ ಕೂಡ ನಾನು ಇಟ್ಟಿದ್ದೇನೆ ಮತ್ತೊಂದು ಸಣ್ಣದಿತ್ತು ಅದು ಕೂಡ ಇಲ್ಲಿ ಎಲ್ಲೋ ಇತ್ತು ಮಾರ ಅಂದರೆ ನಾನು ಬಿಸಾಕೋದಿಲ್ಲ ಇಂಥದ್ದೆಲ್ಲ ಕಳಿಸಿದಾನೆಲ್ಲ ಲೆಟರ್ ಎಲ್ಲ ತುಂಬ ಜಾಗ್ರತೆಯಲ್ಲಿ ಇಡ್ತೇನೆ ಏನು ಗೊತ್ತಾ ಮಿಂಚು ಹೋದವಳಿದು ಪತ್ತೆನೇ ಇಲ್ಲ ಆಯಿತಾ ಅದೊಂದು ನನಗೆ ಟೆನ್ಷನ್ ಆಗ್ತಾ ಉಂಟು ಅಂದರೆ ಅವಳಿಗೆ ಆಪರೇಷನ್ ಸರ್ಜರಿ ಆಗಿದೆಲ್ಲ ಅವಳಿಗೆ ಹಾಗಾಗಿ ಮತ್ತು ಅವಳಿಗೆ ಇನ್ನೆಲ್ಲ ಗೊತ್ತುಂಟು ಆದರೆ ಎಲ್ಲಿ ಕೂಡ ಹೋಗ್ತಾ ಇಲ್ಲ ಅವಳು ಪಕ್ಕದ ಮನೆಯಲ್ಲಿ ಕೂಡ ಇಲ್ಲ ಮತ್ತು ನಾನು ಮಳೆ ಬರ್ತಾ ಉಂಟು ಹಾಗಾಗಿ ಇಲ್ಲೆಲ್ಲ ಹುಡುಕಿದ್ದೆ ಎಲ್ಲಿದ್ದಾಳೆ ಅಂತೇಳಿ ಮತ್ತು ಟೆನ್ಷನ್ ಇಲ್ಲ ಎಷ್ಟು ಡೇ ಮಾತ್ರ ಬಿಡಲಿಕ್ಕೆ ಹೇಳಿಲ್ಲ ಫುಲ್ ಡೇ ಇದ್ದಲ್ಲ ಗೂಡಲ್ಲಿ 3rd ಡೇ ಬಿಟ್ಟದೀಗ ನಾವು ಕೂಡ ಏನಾಗಲಿಕ್ಕಿಲ್ಲ ಅಲ್ಲ ಪಾಸಿಟಿವ್ ಇರಬೇಕು ಮಾರೆ ಯಾವಾಗಲೂ ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ಬೋದು ಮಳೆ ಬರ್ತಾ ಉಂಟು ಹಾಗೆ ನಾನು ಒಳಗೆ ಹೋಗ್ತೇನೆ ಹಾಗೆ ಎಂತ ಮಾಡೋದು ಆಳಿಗೆ ಭಯ ಆಗೋದು ಈಗ ಗಾಳಿ ಟೆನ್ಷನ್ ಆಗ್ತದೆ ಈಗ ಭೂಮಿ ದೇವರು ಉಳಿಸಿ ಕೊಂಡೋಗ್ತಾರ ಅಂತಲ್ಲ ಎಲ್ಲರನ್ನು 5 ಗಂಟೆ 12 ಆಗ್ತಾ ಬಂತು ನಾನು ಮತ್ತು ಅಮ್ಮನನ್ನು ಕರ್ಕೊಂಡು ಒಮ್ಮೆ ಮದ್ದಿಗೆ ಹೋಗುವ ಅಂತೇಳಿ ಅಂದರೆ ಅದೊಂದು ಚೆಕಪ್ ಎಲ್ಲ ಮಾಡಿಸು ಅಂತ ಕರೆಂಟ್ ಉಂಟು ಹಾಂ ಮುಟ್ಟು ಇಪ್ಪಿ ಎತ್ತುಕೊರ್ಪೇನ್ ಹಾಗೆ ಒಮ್ಮೆ ಮಂತ್ಲಿ ಚೆಕಪ್ ಮಾಡುವ ಅಂತೇಳಿ ಹೋಗ್ತಾ ಇದ್ದೇನೆ ಕ್ಲಿನಿಕ್ಕಿಗೆ ದೇರ್ಲಕಟ್ಟೆಗೆ ಹಾಗೆ ಬರುವಾಗ ನಾವು ಒಂದು ಸ್ವಲ್ಪ ಹೋಗುವಾಗ ಇಲ್ಲದ್ರೆ ಬರುವಾಗ ನಮ್ಮ ವೆಲ್ಡಿಂಗ್ ನಮ್ಮ ಗೂಡು ಎಷ್ಟರವರೆಗೆ ಬಂತು ಏನು ಕತೆ ಅಂತ ನೋಡುವ ಚೆಕಪ್ ಮಾಡ್ಕೊಂಡು ಬರುವ ಸ್ವಲ್ಪ ಆಲೂಗಡ್ಡೆ ಇದೆಯಾ ಅಂತ ನೀರುಳ್ಳಿ ಟೊಮೆಟೊ ಹಾಕಬೇಕು ಖಾಲಿ ಆಗಿದೆ ಮೊನ್ನೆ ಇದೆಲ್ಲ ಮಾಡಿ ನೀರುಳ್ಳಿ ಟೊಮೆಟೊ ಮೊಟ್ಟೆ ಇಷ್ಟು ತೊಗೊಂಡು ಬರುವ ಛತ್ರಿ ಕೂಡ ತೊಗೊಂಡು ನಾನು ಛತ್ರಿ ತೊಗೊಳ್ಳೋದೇ ಇಲ್ಲ ಅಮ್ಮ ಬರ್ತಾರೆ ಈಗ ಅದಕ್ಕೆ ತೊಗೊಳ್ತಾ ಇದ್ದೇನೆ ಗೂಡು ಗೈಸ್ ಗೂಡು ರೆಡಿ ಆಗಲಿಲ್ಲ ರೆಡಿ ಆಗ್ತಾ ಉಂಟು ಹಾಂ ಅದೇ ತೊಂಡಾರ ದಾದದೆ ತೊಂದು ಹೊಲದ ಹೊಲದಾರುಡ 5 ಗಂಟೆ 3 ಆಯ್ತು ಬಂತು ನಾವು ಇವಾಗ ಬಂದದ್ದು ಮತ್ತೇನಂತಂದರೆ ಒಂದು ಬೆಕ್ಕು ಮತ್ತು ನಮ್ಮ ಬುಳ್ಳನ ಅಮ್ಮ ಬಂದಿದ್ದಾರೆ ಅಂದರೆ ನೀವು ಬುಳ್ಳ ಗೊತ್ತಿರ್ಬೋದಲ್ಲ ಅವನ ಅಮ್ಮ ಇದು ಬುಳ್ಳನ ಅಮ್ಮ ಅದು ಮರಿಯದ್ರದ್ದು ಒಟ್ಟಿಗೆ ಬಂದಿದೆ ಹಾಗೆ ನಾನು ಫುಡ್ ಹಾಕಿದೆ ನಮ್ಮ ಫುಡ್ ಅಂತೇಳಿ ಅಂತೇಳಿ ಆಗ ಬುಳ್ಳನ ಟೈಪೇ ಮಗು ಉಂಟು ಇನ್ನೊಂದುಂಟು ಅಲ್ಲಿ ಮೀನು ಹಾಕಿದ್ದೀರಿ ಆಗ ತಿನ್ನೋದಲ್ಲಿ ಅಂತದ ಹಾಗೆ ನನ್ನ ಲೆಕ್ಕದಲ್ಲಿ ತುಂಬ ಮರಿ ಇರಬೇಕು ಇದು ಮೊನ್ನೆ ನೋಡಿದೆ ನನ್ನ ಮಾವನ ಮನೆಯಲ್ಲಿ 4-5 ಇತ್ತು ನಾವಿನ್ನು ಊಟ ಮಾಡಬೇಕು ಊಟ ಮಾಡುವ ಈಗ ಇವರು 3 ಇಲ್ಲಿದ್ದಾರೆ ಅಲ್ಲಿಂದ ಬಂದು ಸ್ವಲ್ಪ ಮಲಗಿದ್ದೆ ಏನು ಗೊತ್ತಾ ನಾಯಿ ವಾಕಿಂಗ್ ಕೊಂಡೋಗ್ಬೇಕು ಇವತ್ತು ನಾನೇ ಕೊಂಡೋಗ್ಲಿಕ್ಕೆ ಯಾಕಂದರೆ ಚಿಂಚು ಇಲ್ಲ ಯಾವಾಗಲೂ ಅವನು ತೊಗೊಂಡು ಹೋಗ್ತಿದ್ದ ಇವಾಗ ನಾನೇ ಹೋಗಬೇಕು ಹೋಗಿ ಬರ್ತೇನೆ ಆಯಿತಾ ನನಗೆ ಅವತ್ತೊಂದು ಇಶ್ಯೂ ಆಯ್ತಲ್ಲ ಆಮೇಲೆ ನಾಯಿಯನ್ನು ಕೊಂಡೋಗ್ಲಿಕ್ಕೆ ನನಗೆ ಮನಸ್ಸಿಲ್ಲ ಅವನ ಹತ್ರನೇ ಕಳಿಸಿದ್ದು ಈಗ ನಾನು ಹೋಗಬೇಕು ಹೋಗಿ ಬರ್ತೇನೆ 5 ಗಂಟೆ ಆಯಿತು ವೀಡಿಯೋ ಹಾಕಿ ಹೋಗುದು ಇವಾಗ ನಾನು ದಾದಮ್ಮ ಅಮ್ಮ ಇಂಚಿನ ಅಮ್ಮ ಅಂತೀಯ ನೋಡಿ ಗೈಸ್ ಆಗ ತಿಂಡಿದೆಲ್ಲ ತಿಂದು ಆಯ್ಕೆ ಇಲ್ಲಿಜ್ಜಮ್ಮ ಇಲ್ಲಿಜ್ಜೈಕೆ ನೊಪ್ಪು ತಿಕ್ಕಿನವ್ರು ಪೂರ ತಿನ್ಕೊಂಡು ನಮ್ಮ ಅಂದತ್ತು ಮಾತೆ ನಿಲ್ಲಡಿಗೆ ಹೋಗ್ಕೊಂಡು ಅಂದು ಗೈಸ್ ಇವತ್ತು ಯಾವುದೇ ರೀತಿ ಕಮೆಂಟ್ ಓದ್ತಾ ಇಲ್ಲ ಯಾಕಂದರೆ ಒಂದು ಕಮೆಂಟಿಗೆ ನನಗೆ ಒಳ್ಳೆಯದಾಗಿ ಒಂದು ಆನ್ಸರ್ ಕೊಡಬೇಕು ಅದಕ್ಕೋಸ್ಕರ ನಾನು ಯಾವ ಕಮೆಂಟು ಓದ್ತಾ ಇಲ್ಲ ಆಯಿತು ಗೈಸ್ ನಾನು ಮಲ್ಕೊಳ್ಳೋದು ಹಾಗೆ ಒಂದು ಕಮೆಂಟಿಗೆ ರಿಪ್ಲೈ ಕೊಡುವ ಅಂತ ಅಮ್ಮ ಎಲ್ಲ ಟಿ ವಿ ನೋಡ್ತಿದ್ದಾರೆ ಚಿಂಚು ಎಲ್ಲ ಏನಂತ ಹೇಳಿದರೆ ಮೊನ್ನೆ ನಾನು ಮನೆ ಸೇಲ್ ಮಾಡುವ ವೀಡಿಯೋ ಹಾಕಿದ್ದೆ ಆಯಿತಾ ಅದಕ್ಕೆ ಮನೆ ಸೇಲ್ ಮಾಡ್ತೇನೆ ಏನು ವಿಷಯ ವೀಡಿಯೋ ನೋಡಿ ಆ ವೀಡಿಯೋದಲ್ಲಿ ಇದೆ ಡೀಟೇಲ್ ಎಲ್ಲ
ಆದರೆ ಕೆಲವರೆಲ್ಲ ಏನು ಮಾಡಿದ್ದೀರಂದರೆ ಆ ವಿಡಿಯೋವನ್ನು ನೋಡಲೇ ಇಲ್ಲ ಸರಿ ಕಟ್ ಕಮೆಂಟೇ ದೊಡ್ಡ ದೊಡ್ಡದು ಮಾಡಿದೆ. ಪ್ರಾಪರಾಗಿ ವಿಡಿಯೋನೇ ಯಾರೂ ನೋಡಲಿಲ್ಲ. ಹಾಗಾಗಿ ನಾನು ಇದರಲ್ಲಿಗೆ ಆನ್ಸರ್ ಕೊಡ್ತಾ ಇದ್ದೇನೆ. ಎಂತ ಗೊತ್ತುಂಟಾ, ನಾವು ಇಲ್ಲಿ ಈಗ ಈ ಮನೆಯನ್ನು ಕಟ್ಟುವ ಮೊದಲೇ ನಾವು ಒಂದು ಸಣ್ಣ ಮನೆಯಲ್ಲಿ ಇದ್ವಿ ಇಲ್ಲಿ. ಆಮೇಲೆ ನನಗೆ 19 ಇರುವಾಗಲೇ, ನನ್ನ ವಯಸ್ಸು 18-19 ಬರುವಾಗಲೇ ನನಗೆ ಇಲ್ಲಿ ನನ್ನ ಅಪ್ಪ ಇರಲಿಲ್ಲ. ಹಾಗಾಗಿ ನನ್ನ ತಲೆಯಲ್ಲಿ ನನಗೆ ನನ್ನ ಮದುವೆಯಾಗಿ ಹೋಗುವ ಏನೂ ತಲೆಯಲ್ಲಿ ಇರ್ಬೋದು ಅಂತ ಹುಡುಗಿ ಆ ಟೈಮಲ್ಲಿ. ಆದರೂ ಕೂಡ ನನಗೆ ಒಂದೇ ಹಠ ಇತ್ತು, ನನಗೆ ಮನೆ ಬೇಕಂತೇಳಿ. ಹಾಗೆ ನನ್ನ ಮಾವನ ಹತ್ರ ಮಾತಾಡಿ ಆಮೇಲೆ ಲೋನ್ ಎಲ್ಲ ತೆಗೆದು ಆಮೇಲೆ ಈ ಮನೆ ಕೆಲಸ ನಾನು ಕೂಡ ಮಾಡಿದ್ದೇನೆ ಹುಡುಗಿಯಾಗಿ, ಗೊತ್ತಾಯ್ತಾ. ಅದು ನನ್ನ ಲೈಫಿನ ಫಸ್ಟ್ ಸಾಧನೆ ಇದು. ಮಾವನ ಹೆಲ್ಪ್ ತೊಗೊಂಡು ಮಾಡಿದ್ರು, ಆದರೂ ಒಂದು ಸಾಧನೆಯೇ ಬಿಡಿ. ಈಗಿನ ಟೈಮಲ್ಲಿ ಮನೆ ಕಟ್ಟೋದು ಅಂತ ಹೇಳಿದರೆ ಸಣ್ಣ ಆಗಿರ್ಬೋದು, ಎಂಥದೇ ಒಂದು ಜೋಪಡಿ ಮನೆ ಕಟ್ಟಿದ್ರು ಕೂಡ ಅದೊಂದು ಸಾಧನೆಯೇ. ಇದರಲ್ಲಿ ತುಂಬ ನನ್ನ ಪರಿಶ್ರಮ, ನನ್ನ ನೆನಪು ಎಲ್ಲ ಇದೆ ಈ ಮನೆಯಲ್ಲಿ. ಹಾಗೆ ಆ ಒಂದು ಗಂಡಸ ಹೆಂಗಸ ಗೊತ್ತಿಲ್ಲ ನನಗೆ ಒಂದು ಕಮೆಂಟ್ ಬಂದಿದೆ. ಏನಂತ ಹೇಳಿದರೆ, ನೀನು ಮನೆ ಬೇರೆ ಕಟ್ಟುವ ಒಂದು ದುರಾಸೆ ಎಲ್ಲ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಇರಬಾರ್ದಂತ. ಅದಕ್ಕೋಸ್ಕರ ನಾನು ಹೇಳುವುದು ಇದನ್ನು. ನನಗೆ ಯಾವ ದುರಾಸೆಯೂ ಇಲ್ಲ ಆಯಿತಾ. ನನಗೆ ದುರಾಸೆ ಇದ್ದರೆ ಹೀಗೆ ಅಲ್ಲ ನಾನು ಬದುಕ್ತಾ ಇದ್ದದ್ದು. ಈ ಮನೆಯನ್ನು ನಾನು ಸೇಲ್ ಮಾಡಬೇಕು ಅಂತ ಆವಾಗ ಮನೆ ಕಟ್ಟಿ ಅರ್ಧಂಬರ್ಧ ಆದಮೇಲೆ ಕೂಡ ನಾನು ತುಂಬ ಜನ ಬ್ರೋಕರಿಗೆಲ್ಲ ಹೇಳಿದ್ದೆ. ಆದರೆ ನನಗೆ ಪ್ರಾಪರ್ ಆದಿನ ರೇಟ್ ಸಿಗಲಿಲ್ಲ. ಯಾಕಂದರೆ ನಾನು ಒಟ್ರಾಶಿ ಮಾರಿ ಹೋಗಲಿಕ್ಕೆ ನಾನು ರೆಡಿ ಇಲ್ಲ. ಯಾಕಂದರೆ ನನಗೆ ಮತ್ತೆ ಮನೆ ತೊಗೊಳ್ಬೇಕು. ನಾನು ಮನೆ ಕಟ್ಟುವುದಲ್ಲ, ಇನ್ನು ಹೋಗಿ ನಾನು ತೊಗೊಳ್ಳೋದು ಬೇರೆ ಕಡೆ ಹೋಗಿ. ನನಗೆ ಏರಿಯಾ ಚೇಂಜ್ ಮಾಡಬೇಕಂತ ಒಂದು ಮನಸ್ಸಲ್ಲಿ ಉಂಟು. ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೇನೆ. ಹಾಗೆ ನನಗೆ ಪ್ರಾಪರ್ ಸಿಗಲಿಲ್ಲ. ಹಾಗೆ ಆ ವಿಷಯವನ್ನು ನಾನು ಅಲ್ಲೇ ಬಿಟ್ಟಿದ್ದೇನೆ. ಇವಾಗ ನಾನು ಹೇಳ್ತಾ ಇರೋದು ಏನಂದರೆ, ಇನ್ ಕೇಸ್ ಫ್ಯೂಚರ್ ನಾನು ಈ ಮನೆಯನ್ನು ಸೇಲ್ ಮಾಡುವುದು ಅಂತ ಇದ್ದರೆ ನಾನು ಬ್ಲಾಗಲ್ಲಿ ಖಂಡಿತ ಹೇಳ್ತೇನೆ ಅಂತ ಹೇಳಿದ್ದು. ಆದರೆ ನಾನು ಸೇಲ್ ಮಾಡೋದಂತೂ ಖಂಡಿತ ಫ್ಯೂಚರಲ್ಲಿ ಖಂಡಿತ ನಾನು ಸೇಲ್ ಮಾಡ್ತೀನಿ. ಆವಾಗ ಬ್ಲಾಗಲ್ಲಿ ಹೇಳಿಯೇ ನಾನು ಸೇಲ್ ಮಾಡೋದು. ಇನ್ನು ಬ್ರೋಕರಿಗೆಲ್ಲ ಹೇಳಲಿಕ್ಕಿಲ್ಲ. ಡೈರೆಕ್ಟ್ ನಮ್ಮ ಯಾರಾದರೂ ಸಬ್ಸ್ಕ್ರೈಬರ್ಗೆ ಬೇಕೆಂದ್ರೆ ಅವರಿಂದ ನಾನು ಮಾತಾಡಿ ಆಮೇಲೆ ನನ್ನ ಪ್ರಾಪರ್ ನಾನು ಹೇಳ್ತೇನೆ. ಯಾಕಂದರೆ ಇದು ವರ್ಗದ ಜಾಗ, ಕುಮಿಕೆ ಅಲ್ಲ. ಈ ಒಂದು ಜಾಗಕ್ಕೆ ಅಮ್ಮ ತೊಗೊಂಡದ್ದು ಈಗಿನ ಕಾಲದ ಜಾಗ ಅಲ್ಲ ಇದು. ಹಾಗಾಗಿ ವರ್ಗದ ಜಾಗ, ರೇಟೆಲ್ಲ ಗೊತ್ತುಂಟಲ್ಲ ನಿಮಗೆ ವರ್ಗದೆಲ್ಲ. ಹಾಗೆ ಆ ಒಂದು ನನಗೆ ಈ ಮನೆಗೆ ಮತ್ತು ಈ ರೇಟ್ ಸಿಕ್ಕಿದ ಮೇಲೆ ನಾನು ಈ ಮನೆಯನ್ನು ಸೇಲ್ ಮಾಡಿ ನಾನು ಬೇರೆ ಮನೆ ತೊಗೊಳ್ಳೋದು ಹೋಗಿ. ನನಗೆ ದೊಡ್ಡ ಮನೆ ಬೇಕಂತ ಇಲ್ಲ, ಹೋಗಿ ತೊಗೊಳ್ಳೋದು ಸಣ್ಣ ಮನೆ ಸಾಕು, ಸ್ವಲ್ಪ ಜಾಗ ಇದ್ದ ಮನೆಯನ್ನು ತೊಗೊಂಡು ನಾನು ಇರುವುದಂತ ಇದ್ದೇನೆ. ಆ ರೀತಿ ಮತ್ತು ದುರಾಸೆ ಎಲ್ಲ ಅಲ್ಲ ಆಯಿತಾ. ಅವರು ಯಾಕೆ ಸೇಲ್ ಮಾಡ್ತಿದ್ದಾರೆ ಎಂಥ ವಿಷಯ ಏನೂ ಗೊತ್ತಿರದೆ ಒಟ್ರಾಶಿ ಟೈಪು ಮಾಡಬೇಡಿ ದಯಮಾಡಿ. ಆ ರೀಸನ್ ಮತ್ತೇನಲ್ಲ. ಹಾಗೆ ಇನ್ನು ಮನೆ ಕಟ್ಟುವ ಆಲೋಚನೆ ಎಲ್ಲ ಇಲ್ಲ. ಯಾಕಂದರೆ ಈ ಮನೆಯಲ್ಲೇ ನನಗೆ ಸಾಕಾಗಿ ಹೋಗಿದೆ. ಹಾಗಾಗಿ ಇನ್ನು ಕಟ್ಟುವ ಯೋಚನೆ ಇಲ್ಲ ಈಗಿನ ರೇಟಲ್ಲಿ. ಡೈರೆಕ್ಟ್ ನಾನು ಇದ್ದ ಮನೆಯನ್ನು ತಗೊಂಡು ಇರುವುದು ಹಾಗೆ. ಈಗ ಅರ್ಥ ಆಗಿರ್ಬೋದು ಎಲ್ಲರಿಗೂ. ದುರಾಸೆ ಎಲ್ಲ ಇದ್ದರೆ ಹೀಗೆ ಗೈಸ್. ನನ್ನ ದುರಾಸೆ ಎಲ್ಲ ಇದ್ರೆ ಉಂಟಲ್ಲ, ನನ್ನ ಅಪ್ಪನಿಗೆ ಕೂಡ ಪಾಲಿತ್ತು, ಗೊತ್ತಾಯ್ತಾ. ನನ್ನ ಅಪ್ಪ ಒಟ್ರಾಶಿ ಬಂದವರಲ್ಲ. ಈಗ ನಾನು ಎಂಥದೇ ಇರಲಿ, ನಾನು ಅಪ್ಪನ 2ನೇ ಮಗಳಾಗಿದ್ದರು ನನ್ನ ಅಪ್ಪನಿಗೆ ಜಾಗ ಎಲ್ಲ ಉಂಟು, ಗೊತ್ತುಂಟಾ. ಆದರೂ ನಾನು ಇಷ್ಟರವರೆಗೆ ಅದ್ರ ವಿಷಯಕ್ಕೆ ಹೋಗಲಿಲ್ಲ. ಯಾಕಂದ್ರೆ ನನಗೆ ಬೇಡ. ಅವರ ಜವಾಬ್ದಾರಿ ನನಗೆ ಮಾಡಿ ನನ್ನನ್ನು ಚಂದ ಮಾಡಿ ನೋಡ್ತಾ ಇದ್ದರೆ ಅದು ಸಾಕಾಗಿತ್ತು ನನಗೆ. ಆದರೆ ಅವರು ಅದನ್ನು ಕೂಡ ಮಾಡಲಿಲ್ಲ. ನನಗೆ ಅದು ಕೂಡ ಬೇಡ. ನಾನು ಹೋಗುವುದು ಕೂಡ ಈಗ ಫ್ಯೂಚರಲ್ಲಿ ನನಗೆ ಕೊಟ್ಟರು ನನಗೆ ಬೇಡ, ಗೊತ್ತಾಯ್ತಾ. ಅದೆಲ್ಲ ಉಂಟು ನನಗೆ. ನೀವೊಂದು ಎಂಥ ಒಟ್ರಾಶಿ. ನನ್ನನ್ನು ಇಷ್ಟರವರೆಗೆ ನೋಡುವವರು ಕೂಡ ನಾನು ಸಿಂಪಲ್ ಲೈಫ್ ಬದುಕುವುದಾಯ್ತಾ. ನನಗೆ ಆಡಂಬರ ಅದು ಇದು ಎಂಥ ಬೇಡ ನನಗೆ. ಹೆಣ್ಣು ಮಕ್ಕಳಿಗೆ ನನಗೆ ಎಲ್ಲರಿಗೆ ಹೇಳಿಬೇಡಿ ಆಯಿತಾ. ಎಲ್ಲ ಹೆಣ್ಣು ಮಕ್ಕಳಿಗೆ ದುರಾಸೆ ಇರುವುದಿಲ್ಲ. ಅದೆಲ್ಲ ಅವರವರನ್ನು ಬೆಳೆಸಿದಾಗೆ ಇರುವುದು ಎಲ್ಲ. ಸುಮ್ಮನೆ ಜೀವನದಲ್ಲಿ ಏನು ಉಂಟು ಅದರ ಜೊತೆ ಹೋಗುದು. ನಾನು ಯಾಕೆ ಗೊತ್ತುಂಟ, ನಾನು ಯಾವ ಆಸ್ತಿಗೂ ಆಸೆ ಪಡುವುದಿಲ್ಲ. ನನ್ನ ಈ ಒಂದು ಜಾಗ ಉಂಟಲ್ಲ ಅಮ್ಮನದು ಸಾಕು, ನನಗೆ ಬಾಳಲಿಕ್ಕೆ ಇಷ್ಟು ಸಾಕು. ದುರಾಸೆ ಎಂತ ಇಲ್ಲ ನನಗೆ. ಬಾಳಿ ಬದುಕಿ ಖುಷಿಯಾಗಿಟ್ಟು ಸೀದಾ ಹೋಗುದು. ನೆಮ್ಮದಿಯಾಗಿ 4 ದಿನ ಬದುಕ್ತೇನೆ, ಅದೇ ದೊಡ್ಡದು. ಹಾಗೆ ಇನ್ನಾಗೆ ಎಲ್ಲ ಹೇಳಬೇಡಿ. ಮತ್ತು ಫ್ಯೂಚರಲ್ಲಿ ಮನೆ ಮಾರುವುದಿದ್ರೆ ನಾನು ಖಂಡಿತ ತಿಳಿಸ್ತೇನೆ. ಮಾರುವುದಂತೂ ಖಂಡಿತ ನಾನು ಹೀಗೆಲ್ಲ ಇದ್ರೆ ನಾಳೆ ಅಷ್ಟೇ. ಫ್ಯೂಚರಲ್ಲಿ ಸೇಲ್ ಮಾಡೋದು ಖಂಡಿತ ಹೇಳ್ತೇನೆ ಆಯಿತಾ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಗೈಸ್ ನಾಳೆ. ಬೈ, ಟೇಕ್ ಕೇರ್.